ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಜಾತ್ರೆಗೆ ಹೋಗ್ತಾಯಿದ್ದೀವಿ. ಹೇಳ್ತೇವೆ ಆ ಜಾತ್ರೆ ಎಲ್ಲಪ್ಪ ಅಂದರೆ ಈ ಅತ್ತಿಬೇಲಿಂದ ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಆ ಒಂದು ಜಾತ್ರೆ ಅದು ಹೊಸೂರು ಅಂತ. ಆಲ್ಮೋಸ್ಟ್ ಬೆಂಗಳೂರಲ್ಲಿರೋರು ಎಲ್ರಿಗೂ ಗೊತ್ತು ಹೊಸೂರು ಎಲ್ಲಿದೆ ಅಂತ. ಸೊ ಅಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಚಂದ್ರಚೂಡೇಶ್ವರ ಸ್ವಾಮಿ ಅಂತ. ಆ ದೇವ್ರದ್ದು ಒಂದು ಜಾತ್ರೆ ಇದೆಯಲ್ಲ, ಮತ್ತು ತೇರು ಸಹ ಇದೆ, ಎಳಿತಾರೆ ಇವತ್ತಿನ ದಿನ. ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಆ ಒಂದು ಜಾತ್ರೆಗೆ ಸೇರಿರ್ತಾರೆ. ತುಂಬ ಅದ್ದೂರಿಯಿಂದ ಮಾಡ್ತಾರೆ ಒಂದು ಜಾತ್ರೆನ. ಹೊಸೂರಲ್ಲಿ ಒನ್ ಆಫ್ ದಿ ಬೆಸ್ಟ್ ಒಂದು ಜಾತ್ರೆ ಅಂದರೆ ಆ ಒಂದು ಚಂದ್ರಚೂಡೇಶ್ವರ ಸ್ವಾಮಿ ಜಾತ್ರೆ. ಸೊ ಬನ್ನಿ ಅಲ್ಲಿ ಹೋಗಿ ಸ್ವಲ್ಪ ನೋಡ್ಕೊಂಬರೋಣ. ಕಮ್ ಲೆಟ್ಸ್ ಗೋ. ನಂಬರ್ ಪ್ಲೇಟ್ ಹೋಗ್ತಾ ಇದ್ದೀವಿ. ಬಂದಾಯಿತು. ಇದೇ ಒಂದು ದೇವಸ್ಥಾನ ಇರುವಂಥ ಮೈನ್ ರೋಡು. ಅಲ್ಲಿ ನೋಡಿ ಕಾಣ್ತಾ ಇದೆ ದೇವಸ್ಥಾನ, ಅದೇ ದೇವಸ್ಥಾನ ಮೇಲೆ. ಬಟ್ ಇನ್ನು ಸ್ವಲ್ಪ ಮುಂದೆ ಹೋದರೆ ಅದು ಮೇನ್ ರೋಡು. ಇನ್ನು ಸ್ವಲ್ಪ ಆ ಕಡೆ ಹೋಗ್ಬೇಕು ಒಂದು ದೇವಸ್ಥಾನಕ್ಕೆ ಹೋಗೋ ದಾರಿಗೆ. ನಾನು ನನ್ನ ತಂಗಿ ಬರ್ತಾ ಇರಬೇಕಾದ್ರೆ ಹೆವಿ ಕ್ರೌಡು, ಗಾಡಿ ಹೋಗಿ ಸಹ ಆಗ್ತಾ ಇರಲಿಲ್ಲ, ಅಷ್ಟೊಂದು ಕ್ರೌಡು. ತುಂಬಾ ಕಷ್ಟಪಟ್ಟು ಓಡಿಸ್ಕೊಂಡು ಗಾಡಿನ ಹೆಚ್ಚಿ ಮೂವ್ ಆಗುವಂಥ ಒಂದು ಸಿಚುವೇಶನ್ನು. ಹೇಗೋ ಕಷ್ಟಪಟ್ಟು ಬಂದ್ವಿ, ಒಳಗೆ ಹೋಗೋಕ್ಕಾಗಿಲ್ಲ ಗಾಡಿಗೆ. ಸೊ ಇಲ್ಲೇ ಪಕ್ಕದಲ್ಲಿ ನಿಲ್ಸ್ಬಿಟ್ಟು ಬಂದು. ನನಗಂತೂ ತುಂಬ ಹೊಟ್ಟೆ ಹಸಿವಿತ್ತು. ಎಲ್ಲಿ ನೋಡಿದ್ರು ಊಟ ಅಲ್ಲೊಂದನ್ನು ಊಟ ಆಗ್ತಾಯಿದ್ರು. ಅದಿಲ್ಲದ್ರೆ ಒಂದು ಕಲ್ಲಂಗಡಿಯನ್ನು ಕಟ್ ಮಾಡಿ ಕೊಡ್ತಾಯಿದ್ರು. ನಾನು ನನ್ನ ತಂಗಿ ನನ್ನ ಪೀಸ್ ತಗೊಂಡು ತಿಂದ್ಕೊಂಡು ಹಂಗೆ ಮುಂದಕ್ಕೆ ಹೊರಟ್ವಿ. ತುಂಬಾ ಜನ ಸೇರಿದ್ರು ಈ ಒಂದು ಜಾತ್ರೆಯಲ್ಲಿ. ಅದು ಇಲ್ಲದ್ರೆ ಇವತ್ತು ಚಂದ್ರಗ್ರಹಣ ಇರೋ ಕಾರಣ ಒಂದು ರಥ ಎಳೆಯುವಂಥ ಒಂದು ಕಾರ್ಯಕ್ರಮವನ್ನು 2:30ಗೆ ಮುಕ್ತಾಯಗೊಳಿಸುವಂಥ ಒಂದು ಇದಿತ್ತು. ಅದಿಲ್ಲದ್ರೆ ಅಷ್ಟರಲ್ಲಿ ಎಲ್ಲ ಬಂದು ನೋಡ್ಕೊಂಡು ಹೋಗೋಣ ಅಂತ ತುಂಬ ಜನ ಸೇರಿದ್ರು ಅಂತ ಕಾಣಿಸುತ್ತೆ. ಅದಕ್ಕೆ ತುಂಬಾ ಕ್ರೌಡ್ ಆಗಿತ್ತು. ನಾನು ನನ್ನ ತಂಗಿ ತುಂಬಾ ಕಷ್ಟಪಟ್ವಿ ಈ ಒಂದು ಕ್ರೌಡಲ್ಲಿ ಹೋಗೋದಕ್ಕೆ. ಹಾಗೂ ಇವು ಹೆಂಗೋ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ತೇರು ನೋಡೋಣ ಅಂದ್ಬಿಟ್ಟು ಈ ಒಂದು ರಥನ. ಸೊ ಬನ್ನಿ ಗಾಯ್ಸ್. ಫ್ರೆಂಡ್ಸ್, ತೇರಿರೋದು ಆ್ಯಕ್ಚುಲಿ ಆ ಕಡೆ ಇದೆ. ನಾವು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಫುಲ್ಲು ಕ್ರೌಡು, ಸಖತ್ ಜನ ಇದ್ದಾರೆ ಫ್ರೆಂಡ್ಸ್ ಇವತ್ತು, ತುಂಬಾ ಜನ. ಅದಕ್ಕೆ ನೋಡಿ ನಾವು ಈ ಕಡೆ ಕೆರೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ನಾನು ನನ್ನ ತಂಗಿ. ತುಂಬ ಜನ ಆ ಕಡೆ ನಡ್ಕೊಂಡು ಹೋಗ್ತಾವ್ರೆ. ಸಖತ್ ಕ್ರೌಡ್ ಫ್ರೆಂಡ್ಸ್, ಎಲ್ಲೂ ನೋಡಿಲ್ಲ ನಾನು. ತುಂಬ ಜನ ಏನು ಜನಗಳಂತಾರೆ ಅಪ್ಪ. ಸಖತ್ ಬಿಸಿಲು ಬೇರೆ, ಅದಕ್ಕೆ ಕನ್ನಡಿ ಹಾಕ್ಕೊಂಡಿದ್ದೀನಿ. ಬಿಸಿಲು ಅದಕ್ಕೆ ಹಾಕೊಂಡಿರೋದು ಕನ್ನಡಿ, ಕಣ್ಣು ಬಿಡೋಕೆ ಆಗ್ತಾ ಇಲ್ಲ. ನಾನು ಬಂದ್ಬಿಟ್ಟು ಹತ್ರಕ್ಕೆ. ಒಂದು ಇಷ್ಟ ಆಗಿದ್ದೇನೆಂದರೆ ಇಲ್ಲಿ ತುಂಬ ಜನ ವಾಟರ್ ಮೆಲನ್ ಫ್ರೂಟ್ಸ್ ಕೊಡ್ತಿದ್ದಾರೆ, ಮತ್ತು ತುಂಬ ಜನ ನೀರು ಕೊಡ್ತಿದ್ದಾರೆ, ಮತ್ತು ಊಟ ಪ್ರತಿಯೊಂದು ಹೆಜ್ಜೆಗೂ ಊಟ ಅನ್ನದಾನ ಮಾಡ್ತಾರೆ. ಹೌದು, ಅದು ತುಂಬ ಖುಷಿ ಆಯಿತು. ಬೇಡ್ಕೊಂಡಿರ್ತಾರೆ ಈ ಥರ ಹಬ್ಬಕ್ಕೆ ಏನಾದರೂ ಕೊಡ್ತೀನಿ ಅಂತ.
ಅಲ್ಲಲ್ಲಿ ಊಟ. ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು, ಎಲ್ಲೂ ನಾನು ನೋಡಿಲ್ಲ. ಏನೋ ಒಂದು ಕಡೆ 2 ಕಡೆ ಕೊಡ್ತಾರೆ, ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಹೌದು, ಜನ ಸುಮಾರು ಒಂದು 5 ಮೀಟ್ರಿಗೂ ಒಂದೊಂದು ಊಟ ಹಾಕೋದು, ಇಲ್ಲ ಕಲ್ಲಂಗರಿಕಾಯಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ನೀರು ಯಾರಾದರೂ ಬಂದರೆ ಇಲ್ಲಿ ನೀರಿಗೆ ತಿನ್ನೋದಕ್ಕೆ ಕೊರತೆನೇ ಇರಲ್ಲ, ಅಷ್ಟೊಂದು ಚೆನ್ನಾಗಿ ಕಟ್ಟಾಗಿ ಮಾಡಿಕೊಡ್ತಾ ಇದ್ದಾರೆ. ಅಷ್ಟೊಂದು ಪವರ್ಫುಲ್ ಆಗಿದೆ ಅನಿಸುತ್ತೆ ಈ ದೇವಸ್ಥಾನ. ಆ್ಯಕ್ಚುಲಿ ಇದಕ್ಕೊಂದು ಚರಿತ್ರೆ ಇದೆ, ಅದನ್ನು ನನಗೇನು ಗೊತ್ತಿಲ್ಲ, ಕೇಳೋಕೆ ಹೋಗ್ಬೇಡಿ, ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಏನೋ ಹೇಳ್ಬಿಟ್ಟು ಅಲ್ವಲ್ಲ, ಬೇಕಂದರೆ ಸರ್ಚ್ ಮಾಡ್ಕೊಳ್ಳಿ, ಚಂದ್ರಚೂಡೇಶ್ವರ ಸ್ವಾಮಿ ಹೊಸೂರು ದೇವಸ್ಥಾನ ಚರಿತ್ರೆ ಅಂತ ಹಾಕಿ ಬರುತ್ತೆ. ನನಗೇನು ಗೊತ್ತಿಲ್ಲ, ಸೊ ಅದಕ್ಕೆ ಹೇಳೋಕ್ಕಾಗ್ತಾಯಿಲ್ಲ. ಬಂದುಬಿಟ್ಟು ಆ ದಾರಿಗೆ ಇದೇ ನೋಡಿ ಆ ಒಂದು ದೇವಸ್ಥಾನಕ್ಕೆ ಹೋಗುವಂತಹ ರೋಡು. ಆ್ಯಕ್ಚುಲಿ ಒಂದು ರಥನ ಒಂದು ಜಾತ್ರೆ ದಿನ ಅದೊಂದು 3 ರೌಂಡ್ ಹೊಡಿತಾರೆ ಆ ಒಂದು ಬೀದಿಲಿ. ಸೊ ಇವತ್ತು ಚಂದ್ರಗ್ರಹಣ ಇರೋ ಕಾರಣ ಸ್ವಲ್ಪ ಬೇಗ ಮತ್ತು ಒಂದೇ ರೌಂಡು ಹೊಡೆದು ತಗೊಂಡೋಗಿ ದೇವ್ರನ್ನ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ರು. 2 ಗಂಟೆ ಅಷ್ಟೊಂದು ಕಂಪ್ಲೀಟ್ ಮಾಡಬೇಕಂತ. ಸೊ ಇವತ್ತು ಒಂದೇ ರೌಂಡ್ ಮಾಡ್ತಿತ್ತು. ಸೊ ಪ್ರತಿ ವರ್ಷ ನಾನು ಒಂದು ಜಾತ್ರೆಗೆ ಬರ್ತೀನಿ. ಈ ವರ್ಷ ಆದಷ್ಟು ಒಂದು ಕ್ರೌಡ್ ಯಾವ ವರ್ಷನೇ ಆಗಿಲ್ಲ, ಯಾಕಂದರೆ ಚಂದ್ರಗ್ರಹಣ ಅದಕ್ಕೇ ಬೆಳಗ್ಗೆ ಬಂದು ನೋಡ್ಕೊಂಡು ಹೋಗೋಣ ಅಂತ ತುಂಬ ಜನ ಬಂದವ್ರೆ. ಸೊ ಕೆಲವೊಬ್ಬರು JCB ಮೇಲೆ ನಿಂತ್ಕೊಂಡು ಎಲ್ಲ ನೋಡ್ತಾರೆ ನೋಡಿ ಫ್ರೆಂಡ್ಸ್. ಮತ್ತು ನೋಡಿ ಗಾಯ್ಸ್, ಈ ಒಂದು ರಥದ ಮೇಲೆ ಉಪ್ಪು ಮತ್ತು ಬಾಳೆಹಣ್ಣು ಎಸೆತವ್ರೆ. ಇದು ಏನೋ ಒಂದು ನಂಬಿಕೆ ಇರಲೇಬೇಕು, ಈ ಒಂದು ಉಪ್ಪು ಮತ್ತು ಬಾಳೆಹಣ್ಣು ಎಸೆಯೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಕಾಣಿಸುತ್ತೆ. ಸೊ ನಾವು ಪ್ರತಿ ವರ್ಷವೂ ಒಂದು ಉಪ್ಪು ಮತ್ತು ಒಂದು ಬಾಳೆಹಣ್ಣು ಎಸಿತೀವಿ, ಅಲ್ಲೇ ಮಾರಾಟ ಮಾಡ್ತಾಯಿರ್ತಾರೆ ಒಂದು ಉಪ್ಪು ಮತ್ತು ಬಾಳೆಹಣ್ಣು. ಮತ್ತು ಈ ಒಂದು ಚೈನ್ ಇದೆಯಲ್ಲ, ಇದನ್ನು 3 ಸಾರಿ ಎತ್ತಿ ಬಿಟ್ಟರೆ ಫ್ರೆಂಡ್ಸ್ ತುಂಬ ಒಳ್ಳೆಯದಾಗುತ್ತಂತೆ ಒಂದು ರಥದ ಒಂದು ಚೈನನ್ನು. ಸೊ ನಾವು ಇದನ್ನು ಮಾಡಿದ್ವಿ, 3 ಸಲ ತೆಗೆದು ಬಿಟ್ಟು ಕೆಳಗಡೆ. ಸೊ ಎಲ್ಲದಕ್ಕೂ ಒಂದೊಂದು ಚರಿತ್ರೆ ಇದ್ದೇ ಇರುತ್ತೆ. ಇಲ್ಲಿ ತುಂಬಾ ಥರದ ವೆರೈಟಿ ಸ್ವೀಟ್ಸ್ಗಳು ಮತ್ತು ಖಾರದ ಐಟಮ್, ಮಿಕ್ಚರು, ಮೈಸೂರು ಪಾಕು, ಎಷ್ಟೋ ಒಂದು ತಿಂಡಿ ತಿನಿಸುಗಳಿತ್ತು. ಇದನ್ನೆಲ್ಲ ನೋಡ್ಕೊಂಡು ನಾನು ನನ್ನ ತಂಗಿ ಹಾಗೇ ಮನೆ ಕಡೆ ಹೊರಟ್ವಿ. ಎಲ್ಲಂದ್ರೆ ಅಲ್ಲಿ ಕಲ್ಲಂಗರಿಕಾಯಿ ಎಷ್ಟು ಸಾಹಸ ಪಟ್ಟಿದ್ದೀವಿ ಅಂದರೆ ನಾವು ಕೈಗೆ ಬೆರಳೆ ಹೋಗ್ಬಿಡ್ತಿತ್ತು ಇವಾಗ, ಅಷ್ಟೊಂದು ಸಾಹಸ ಪಟ್ಟು ತಗೊಂಡಿದ್ದೀವಿ. ಕ್ರೌಡ್ ನೋಡಿದ್ರೆ ಫ್ರೆಂಡ್ಸ್, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀವಿ. ಇನ್ನು ನೀವು ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಮಗೆ ಒಂದು ಕಾರ್ತಿಕ್ ಲಾಕ್ಟೆಕ್ ಅನ್ನೋವಂಥ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.